ಈಗಂತೂ ಸ್ಮಾರ್ಟ್ಫೋನ್ ಜಮಾನ. ಸ್ಮಾರ್ಟ್ಫೋನ್ ಇದೆ ಅಂದಮೇಲೆ ಸೋಷಿಯಲ್ ಮೀಡಿಯಾ ಇಲ್ಲದೆ ಇರುತ್ತಾ? ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಂತ ಓಪನ್ ಮಾಡಿದ್ರೆ ಫಸ್ಟ್ ಬರೋದೇ ರೀಲ್ಸ್. ಹೀಗೆ ರೀಲ್ಸ್ ನೋಡ್ಕೊಂಡೆ ತುಂಬಾ ಜನ ಟೈಮ್ ಪಾಸ್ ಮಾಡ್ತಾರೆ. ಬಟ್ ಅಂಥವರಲ್ಲಿ ಕೆಲವೊಂದಷ್ಟು ಜನ ಮಾತ್ರ ಈ ರೀಲ್ಸ್ನ ತುಂಬಾ ಚೆನ್ನಾಗಿ ಬಳಸಿಕೊಳ್ತಿದ್ದಾರೆ. ತಮ್ಮಲ್ಲಿನ ಪ್ರತಿಭೆಯನ್ನ ಹೊರ ಜಗತ್ತಿಗೆ ತೋರಿಸೋಕೆ ವೇದಿಕೆ ಮಾಡಿಕೊಳ್ತಿದ್ದಾರೆ. ಕೆಲವರು ಪಾಸಿಟಿವ್ ಆಗಿ, ಇನ್ನೊಂದಷ್ಟು ಜನ ನೆಗೆಟಿವ್ ಆಗಿ. ಇಂಥವರ ಪೈಕಿ ಒಂದು ಮ್ಯಾಜಿಕಲ್ ವಾಯ್ಸ್ ಜನರನ್ನ ತುಂಬಾನೇ ಕಾಡ್ತಿದೆ. ನಿಮ್ಗೊಂದು ವೇದಿಕೆ ಸಿಗ್ಬೇಕು ಅಂತ ವಿಶ್ ಮಾಡ್ತಿದ್ದಾರೆ. ತಮ್ಮ ಕಂಠ ಸಿರಿಯಿಂದಲೇ ಜನರನ್ನ ಅಟ್ರಾಕ್ಟ್ ಮಾಡ್ತಿರೋ ಈತನ ಹೆಸರು ರಂಗನಗೌಡ. ಬಹುಶಃ ತುಂಬಾ ಜನರಿಗೆ ಇವರ ಹೆಸರು ಕೂಡ ಗೊತ್ತಿರಲ್ಲ. ಆದ್ರೂ ಕೂಡ ಅವರ ಸಿಂಗಿಂಗ್ ನ ತುಂಬಾ ಎಂಜಾಯ್ ಮಾಡಿರ್ತಾರೆ. ಬೀಟ್ ಫಾರೆಸ್ಟ್ ಆಫೀಸರ್ ಆಗಿರೋ ರಂಗನಗೌಡ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿದ್ದಾರೆ. ಅಷ್ಟಕ್ಕೂ ಯಾರು ಈ ರಂಗನಗೌಡ, ಯಾವ ಊರು, ಹಿನ್ನೆಲೆ ಏನು ಎಲ್ಲವನ್ನು ಹೇಳ್ತಾ ಹೋಗ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ತಾಯಿಯ ಜಯ ಹನಿಯು ಸಿಗುವುದೇ ನಮ್ಮ, ಕೋಟಿ ಕೊಟ್ಟರು ಅದನ್ನು ತರುವರಾರಮ್ಮ. ಅವಳ ಮಡಿಲ ಸುಖ ದೊರೆತರೆ ಕೊನೆ ತನಕ, ಎಂತ ಭಾಗ್ಯ ತಂದ ಈ ನಿನ್ನ ಬಾಳಿಗೆ. ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ಕಂಡ ಶ್ರೇಷ್ಠ ಕಲಾವಿದ. ನಟನಾಗಿ, ಗಾಯಕನಾಗಿ ಕೋಟ್ಯಂತರ ಅಭಿಮಾನಿ ದೇವರುಗಳನ್ನ ಸಂಪಾದಿಸಿದ್ದಾರೆ. ಅಣ್ಣವರು ಹಾಡಿದ ಸಾಂಗ್ಸ್ ನ ನಿದ್ದೆಯಲ್ಲೂ ಕೂಡ ಕಂಡು ಹಿಡಿಬಹುದು. ಇದು ಅಣ್ಣವರದ್ದೇ ವಾಯ್ಸ್ ಅಂತಾನೂ ಹೇಳ್ಬೋದು. ಬಟ್ ಯಾರಿಗೂ ಕೂಡ ಅಷ್ಟು ಈಸಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ವಾಯ್ಸ್ ಅನ್ನ ಹಾಡೋಕ್ಕಾಗಲ್ಲ. ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರದ್ದೇ ವಾಯ್ಸ್ ನ ಸ್ವಲ್ಪ ಹೋಲಿಕೆ ಮಾಡುವಂತ ಹಾಡುಗಾರ ಕಮಾಲ್ ಮಾಡ್ತಿದ್ದಾರೆ. ಸ್ವತಃ ಜನರೇ ಇದನ್ನ ಹೇಳ್ತಿದ್ದಾರೆ. ಅವರು ಮತ್ಯಾರು ಅಲ್ಲ, ಬೀಟ್ ಫಾರೆಸ್ಟರ್ ರಂಗನಗೌಡ. ಹೂವು ನಕ್ಕಾಗ ತಾನೇ ಅಂದ ಇರುವುದು, ದುಂಬಿ ಬರುವುದು. ಚಂದ್ರ ನಕ್ಕಾಗ ತಾನೇ ಬೆಳಕು ಬರುವುದು, ಕಡಲು ಕುಣಿಯುವುದು. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಪೆರೇಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು ಈ ರಂಗನಗೌಡ. ತುಮಕೂರು ಯೂನಿವರ್ಸಿಟಿಯಲ್ಲಿ ಹೈಯರ್ ಎಜುಕೇಶನ್ ಪಡೆದಿದ್ರು. ಪೊಲೀಸ್ ಆಫೀಸರ್ ಆಗಬೇಕು ಅಂತ ಸಾಕಷ್ಟು ಪ್ರಯತ್ನ ಕೂಡ ಪಟ್ಟಿದ್ರು. ಆದ್ರೆ ಅದು ಆಗ್ಲೇ ಇಲ್ಲ. ಕೊನೆಗೆ ಫಾರೆಸ್ಟ್ ಗಾರ್ಡ್ಗೆ ಟ್ರೈ ಮಾಡಿದ್ರು, ಸೆಲೆಕ್ಟ್ ಕೂಡ ಆದ್ರು. ಬಟ್ ಈಗ ಫಾರೆಸ್ಟ್ ಗಾರ್ಡ್ ಅನ್ನೋದು ಡೆಸಿಗ್ನೇಷನ್ ಚೇಂಜ್ ಆಗಿದೆ. ಬೀಟ್ ಫಾರೆಸ್ಟರ್ ಅಂತ ನೇಮ್ ಚೇಂಜ್ ಮಾಡಲಾಗಿದೆ. ಬೀಟ್ ಫಾರೆಸ್ಟರ್ ಆಗಿರೋ ಗೌಡ್ರು ಹವ್ಯಾಸಿ ಆಡುಗಾರನಾಗಿ ಜನಮನ ಗೆಲ್ತಿದ್ದಾರೆ. ನ್ಯಾಯನ ಹೇಳುವಾಗ ಕಿವಿ ಕೊಟ್ಟು ಕೇಳಬೇಕಾ, ಮೊಸಳೆಯು ಕಣ್ಣೀರು ಇಡುವಾಗ ಕೂಡಿಕೊಂಡು ಅಳಬೇಕಾ. ನಾರಿಯೇ ಕಾಂಚನ ಕೌರವರ ಮೋಜಿಗೆ. ಇನ್ನು ರಂಗನಗೌಡರು ಹಾಡು ಹೇಳೋಕೆ ಶುರು ಮಾಡಿದ್ದೇ ವಿಶೇಷ. ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಡೋದನ್ನ ನೋಡಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹಾಡೋಕೆ ಶುರು ಮಾಡಿದ್ರು. ಅವ್ರು ಫಸ್ಟ್ ಹಾಡಿದ್ದ ಗೀತೆಯೇ ಕುಂತಿ ಇಲ್ಲದೆ ಪಾಂಡವರೇ, ದ್ರೌಪದಿ ಇಲ್ಲದೆ ಭಾರತವೇ. ರಮೇಶ್ ಹಾಗೆ ಪ್ರೇಮ ನಟನೆಯ ತುತ್ತಮುತ್ತ ಸಿನಿಮಾದ ಗೀತೆ ಸಾಕಷ್ಟು ವೈರಲ್ ಆಗಿತ್ತು. ಕುಂತಿ ಇಲ್ಲದೆ ಪಾಂಡವರೇ, ದ್ರೌಪದಿ ಇಲ್ಲದೆ ಭಾರತವೇ, ಗಂಡು ಇಬ್ಬರ ಸ್ವತ್ತಲ್ಲವೇ, ಇಬ್ಬರು ಕಂಡಿಹರು ಈ ಗಂಡಿನ ಬೆತ್ತಲೆಯ, ಇಬ್ಬರು ಬೆಳಗುವರು ಹೃದಯದ ಕತ್ತಲೆಯ. ತಾಯಿ ಇಲ್ಲದೆ ತವರಿಲ್ಲ, ಮಡದಿ ಇಲ್ಲದೆ ಬಾಳಿಲ್ಲ. ತುತ್ತ ಮುತ್ತ ಗೊತ್ತಾ, ಅತ್ತ ಇತ್ತ ಎತ್ತ. ಈ ಹಾಡೇನು ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಬಟ್ ಎಷ್ಟೋ ಜನ ಈ ವಾಯ್ಸ್ ರಂಗನಗೌಡರದ್ದೇ ಅಂತ ನಂಬೋಕೆ ರೆಡಿ ಇರಲಿಲ್ಲ. ಯಾರದ್ದೋ ವಾಯ್ಸ್ಗೆ ಲಿಪ್ಸಿಂಕ್ ಮಾಡ್ತಿದ್ಯಾ, ಯಾರ ವಾಯ್ಸ್ ಇದು, ಅವರ ಹೆಸರನ್ನ ಕ್ರೆಡಿಟ್ ಹಾಕು ಅಂತೆಲ್ಲ ಕಮೆಂಟ್ ಮಾಡ್ತಿದ್ರು. ಸೊ ಇದಾದ್ಮೇಲೆ ರಂಗನಗೌಡರಿಗೆ ಸ್ವಲ್ಪ ಭಯ ಆಗಿತ್ತಂತೆ. ಯಾಕಂದ್ರೆ ಒಂದಷ್ಟು ಜನ ನಿನ್ನದಲ್ಲ ವಾಯ್ಸ್ ಅಂತ ಹೇಳೋಕೆ ಶುರು ಮಾಡಿದ್ರು. ಇದರಿಂದ ಪ್ಯಾನಿಕ್ ಆದ ಗೌಡ್ರು ಇನ್ಮೇಲೆ ಹಾಡನ್ನ ಹಾಡೋದಿಲ್ಲ ಅಂದಿದ್ರಂತೆ. ಬಟ್ ಆಗ ಗೌಡ್ರಿಗೆ ಸಪೋರ್ಟ್ ಮಾಡಿದ್ದೆ ಅವರ ಫ್ರೆಂಡ್ಸ್. ನಿನ್ನ ವಾಯ್ಸ್ ಬಗ್ಗೆ ಡೌಟ್ ಬರ್ತಿದೆ ಅಂದ್ರೆ ನಿನ್ನ ವಾಯ್ಸ್ ಚೆನ್ನಾಗಿದೆ, ಸೊ ತುಂಬಾ ಚೆನ್ನಾಗಿ ಹಾಡು ಅಂತ ಎನ್ಕರೇಜ್ ಮಾಡಿದ್ರು. ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ, ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಮೊಳೆಯದೆಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಹಾಯಿತೆ. ಇನ್ನು ರಂಗನಗೌಡರು ಎಲ್ಲೂ ಕೂಡ ತರಬೇತಿ ಪಡೆದಿಲ್ಲ. ಕನ್ನಡದಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ ಇದ್ದಾವಲ್ಲ, ಸೊ ಅವುಗಳನ್ನೇ ಆಡಬೇಕು ಅನ್ನೋದು ರಂಗನಗೌಡರ ಉದ್ದೇಶ. ಹಿಂದಿ ಗೀತೆಗಳನ್ನ ಹಾಡಿ ಅಂತ ಹೇಳಿದ್ರು ಕೂಡ ಅವರು ಹಾಡೋದಿಲ್ಲ. ಅದರಲ್ಲೂ ರಾಜ್ಕುಮಾರ್ ಅವರ ಇನ್ಸ್ಪಿರೇಷನ್. ಗೌಡ್ರ ವಾಯ್ಸ್ ನಲ್ಲಿ ಹೃದಯ ಸಮುದ್ರ ಕಲಕಿ ಹಾಡನ್ನ ಕೇಳೋದೇ ಚಂದ. ಸೂರ್ಯ ಚಂದ್ರರೇ ನಿನ್ನ ಕಂಗಳು, ಗಿರಿ ಶೃಂಗವೇ
ಸಿನಿಮಾದ ಆಸೆಗೆ ಮಿತಿ ಇಲ್ಲ ಸಾಂಗ್ ಕೂಡ ರಂಗನಗೌಡರ ವಾಯ್ಸಲ್ಲಿ ಕೇಳ್ತಾ ಇದ್ರೆ ವಾವ್ ಅನ್ಸುತ್ತೆ. ಆಸೆಗೆ ಮಿತಿ ಇಲ್ಲ, ಅಕ್ಕರೆ ಗರಿವಿಲ್ಲ, ಗಂಧಕ್ಕೆ ಮರವೇ ಸ್ಥಿರವಲ್ಲ, ಹೆಣ್ಣಿಗೆ ಅಮ್ಮನ ಮಡಿಲೆ ಕೊನೆಯಲ್ಲ. ಹಾಗೆ ಕನ್ನಡದ ಮಿಡಿದ ಹೃದಯಗಳು ಚಿತ್ರದ ತಂದೆ ಕೊಡಿಸೋ ಸೀರೆ ಸಾಂಗ್ ಅಂತೂ ಎವರ್ಗ್ರೀನ್ ಸಾಂಗ್. ಅದನ್ನು ಅಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ ನೋಡಿ ರಂಗನಗೌಡರು. ತಂದೆ ಕೊಡಿಸೋ ಸೀರೆ ಮದುವೆಯಾಗೋವರೆಗೆ, ತಾಯಿ ಉಡಿಸೋ ಸೀರೆ ತಾಯಿಯಾಗೋವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನುಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕವಿರತ್ನ ಕಾಳಿದಾಸ ಚಿತ್ರದ ಮಾಣಿಕ್ಯ ವೀಣಾ ಮುಪಲಾ ಲಯಂತಿಂ ಹಾಡನ್ನ ಬಹುಶಃ ಕೇಳದವರೇ ಇಲ್ಲ. ಡಾಕ್ಟರ್ ರಾಜ್ ವಾಯ್ಸ್ ನಲ್ಲಿ ಈ ಸಾಂಗ್ಸ್ ನಲ್ಲಿ ಇಂದಿಗೂ ಕೂಡ ಅದೆಂಥದ್ದೋ ಶಕ್ತಿ ಇದೆ. ಈ ಸಾಂಗ್ನು ಕೂಡ ರಂಗನಗೌಡರು ಚೆನ್ನಾಗಿ ಹಾಡಿದ್ದಾರೆ. ಮಾಣಿಕ್ಯ ವೀಣಾ ಮುಪಲಾ ಲಯಂತಿಂ ಮದಾಲಸ ಮಂಜುಳವಾಗ್ ವಿಲಾಸ, ಮಾಣಿಕ್ಯ ವೀಣಾ ಮುಪಲಾ ಲಯಂತಿಂ ಮದಾಲಸ ಮಂಜುಳವಾಗ್ ವಿಲಾಸ. ಹೀಗೆ ರಂಗನಗೌಡರು ಸೆಲೆಕ್ಟ್ ಮಾಡಿಕೊಳ್ಳೋ ಹಾಡುಗಳು ಅರ್ಥಗರ್ಭಿತವಾಗಿರ್ತವೆ. ಹೀಗಾಗಿ ಅವುಗಳನ್ನ ಕೇಳೋದೇ ಚಂದ. ಇನ್ನು ರಂಗನಗೌಡರ ವೃತ್ತಿ ಬಗ್ಗೆ ನೋಡೋದಾದ್ರೆ ಸದ್ಯ ಬಂಡೀಪುರದಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ. 2017ರಲ್ಲಿ ಡ್ಯೂಟಿಗೆ ಜಾಯಿನ್ ಆಗಿದ್ರು. ಬಂಡೀಪುರದಲ್ಲೇ ಬೀಟ್ ಫಾರೆಸ್ಟರ್ ಆಗಿದ್ದಾರೆ. ಹೇಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಸ್ಟೇಷನ್ ಲಿಮಿಟ್ಸ್ ಅಂತ ಇರುತ್ತೋ ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲೂ ಕೂಡ ರೇಂಜ್ ಲಿಮಿಟ್ಸ್ ಅಂತ ಇರುತ್ತೆ. ಸದ್ಯ ರಂಗನಗೌಡರು ಮೂಲವಾಳ ರೇಂಜ್ ನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅರಣ್ಯ ಸಂರಕ್ಷಣೆಯನ್ನ ಮಾಡ್ತಿದ್ದಾರೆ. ತಾರೆಗಳ ತಂದು ನಾ ಕೂಡಿ ಹಾಕುವೆ, ಆ ಚಂದ್ರನನ್ನು ಇವಳ ಅಂಗೈಗೆ ನೀಡುವೆ, ಕರುಳ ಗೆಳತಿಯಾದರೂ ಅವಳೆ ನನಗೆ ತಾಯಿಯು, ಮಮತೆ ಬಳ್ಳಿಯಾದರೂ ನನ್ನ ಉಸಿರ ದೇವಿಯು, ಬದುಕೆಲ್ಲ ನನ್ನ ಬಂಗಾರಿಗೆ. ಸದ್ಯ ರೀಲ್ಸ್ ನಿಂದಲೇ ಫೇಮಸ್ ಆಗಿರೋ ರಂಗನಗೌಡರು ಯಾವ್ದಾದ್ರೂ ರಿಯಾಲಿಟಿ ಶೋನಲ್ಲಿ ಚಾನ್ಸ್ ಸಿಕ್ಕಿದ್ರೆ ಪಾರ್ಟಿಸಿಪೇಟ್ ಮಾಡೋದಾಗಿ ಹೇಳಿದ್ದಾರೆ. ರಂಗನಗೌಡರಿಗೆ ಎಂಗೇಜ್ಮೆಂಟ್ ಕೂಡ ಆಗಿದ್ದು ಶೀಘ್ರದಲ್ಲೇ ಮದುವೆ ಕೂಡ ಆಗಲಿದ್ದಾರೆ. ಒಟ್ನಲ್ಲಿ ತಮ್ಮ ನಗು ಮೊಗದಿಂದಲೇ ಹಾಡುತ್ತಾ ಜನರ ಮನಸ್ಸನ್ನ ಗೆದ್ದಿರೋ ರಂಗನಗೌಡರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಅವರ ಪ್ರತಿಭೆಗೆ ಒಂದೊಳ್ಳೆ ವೇದಿಕೆ ಸಿಗಲಿ ಅಂತ ಜನ ಕೂಡ ವಿಶ್ ಮಾಡ್ತಿದ್ದಾರೆ. ಸೊ ಗೌಡ್ರ ಸಾಂಗ್ನ ನೀವು ಎಂಜಾಯ್ ಮಾಡಿದ್ದೀರಾ? ಅವರ ವಾಯ್ಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.